ಇನ್ನು ಬಿವೈ ವಿಜಯೇಂದ್ರ ಮಾತ್ರ ಅಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 3 ದಿನದ ಚರ್ಚೆಯನ್ನ ಸಿಎಂ ಸಿದ್ದರಾಮಯ್ಯ ಮಣ್ಣು ಪಾಲು ಮಾಡಿದ್ರು. ವಿಧಾನಸಭೆ ಅಧಿವೇಶನದ ಬಳಿಕ ಆರ್ ಅಶೋಕ್ ಅವರ ಪ್ರತಿಕ್ರಿಯೆ ಇದು. ಬೆಳಗಾವಿಯ ಅಧಿವೇಶನದ ಬಗ್ಗೆ ನಮಗೆ ಭರವಸೆ ಇತ್ತು. ಉತ್ತರ ಕರ್ನಾಟಕದ ಜನರಿಗೆ ದ್ರೋಹ ಮಾಡಿದೆ ರಾಜ್ಯ ಸರ್ಕಾರ ಅಂತ ಹೇಳಿ ಕಿಡಿಕಾರಿದ್ರು ಆರ್ ಅಶೋಕ್. ಕೃಷ್ಣಾಗೆ ಎಷ್ಟು, ಭದ್ರಾಗೆ ಎಷ್ಟು ಹಣ ಕೊಡಬೇಕು ಅನ್ನೋ ಬಗ್ಗೆ ಚರ್ಚೆಯೇ ಮಾಡಲಿಲ್ಲ. ರೈತರಿಗೆ ಪರಿಹಾರವನ್ನ ಕೊಡುವ ಬಗ್ಗೆ ಕೂಡ ಚಕಾರ ಎತ್ತಲಿಲ್ಲ ಅಂತ ಹೇಳಿ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಅಧಿವೇಶನ, ಬೆಳಗಾವಿ ಅಧಿವೇಶನ ನಮಗೆಲ್ಲ ಬಹಳ ಭರವಸೆ ಇತ್ತು. ನಾನು ನಮ್ಮ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಇಲ್ಲಿಗೆ ಬರಬೇಕಾದ್ರೆ ನಾವು ಮಾತಾಡಿದ್ರಿ. ಈ ಬಾರಿ ಉತ್ತರ ಕರ್ನಾಟಕದ ಭಾಗದ ನಮ್ಮ ಎಂಎಲ್ಎಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರು ಹೆಚ್ಚು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ನೀರಾವರಿ, ಕೈಗಾರಿಕೆ, ರಸ್ತೆ, ರೈತರ ಬವಣೆ, ಬರಗಾಲ, ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡಬೇಕು ಅಂತೇಳಿ ನಾವಿಬ್ರು ಬರಬೇಕಾದ್ರೆ ಯೋಚನೆ ಮಾಡಿ ಈ ಬಾರಿ 2-3 ದಿನಗಳ ಕಾಲ ಅವಕಾಶ ಮಾಡಿಕೊಟ್ವಿ. ಆದರೆ ಸರ್ಕಾರ, ಸಿದ್ದರಾಮಯ್ಯನವರು ಈ 3 ದಿನದ ಚರ್ಚೆಯನ್ನ ಮಣ್ಣು ಪಾಲು ಮಾಡಿದ್ದಾರೆ. ಈ ಉತ್ತರ ಕರ್ನಾಟಕದ ಜನತೆಗೆ ದ್ರೋಹ ಬಗೆದಿದ್ದಾರೆ. ಒಂದ್ ರೀತಿ ಮೂಗಿಗೆ ತುಪ್ಪ ಸವರಿಸ್ಬಿಟ್ಟು ತವರಿ ನೋಡ್ಗಳಿದನ್ನ ಅಂತ ಹೇಳಿಬಿಟ್ಟಿದ್ದಾರೆ. ಅವರು ಏನೇನು ಅನೌನ್ಸ್ ಮಾಡಿದ್ರು, ಅವರು ಒಂದು ಸಮಿತಿ, ಏನು ಯಾವುದು ಹಿಂದುಳಿದ ಪ್ರದೇಶ ಇದೆ ಅನ್ನೋದಕ್ಕೊಂದು ಸಮಿತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೇನು ಹಣ ಬರಲ್ಲ. ಅದಕ್ಕೆ ಅದು ಬಿಟ್ರೆ ಇನ್ಯಾವುದೇ ಘೋಷಣೆಗಳು, ನಾವು ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ರಿ, 2 ಲಕ್ಷದವರೆಗೂ ಮಾತಾಡಿಲ್ಲ. ಅದರ ಬಗ್ಗೆ ರೈತರು ಬೆಳೆ ಹಾನಿಯಾಗಿ ಬರಗಾಲದಲ್ಲಿ ನೋವನ್ನ ಅನುಭವಿಸ್ತಾ ಇದ್ದಾರೆ, ಆತ್ಮಹತ್ಯೆ ಕಡೆ ದಾರಿ ಮಾಡ್ತಾ ಇದ್ದಾರೆ. ಅದನ್ನ ತಡಿಬೇಕು. ಎಕರೆಗೆ 25,000 ಕೊಡಬೇಕು ಅಂತ ಹೇಳಿದ್ರಿ, ಅದನ್ನು ಕೂಡ ಮಾಡಿಲ್ಲ. ಇವತ್ತು ಉತ್ತರ ಕರ್ನಾಟಕ ಚರ್ಚೆ ಅಂತ ಹೇಳಿದ್ರೆ ಸುಮಾರು 1 ಗಂಟೆಗಳ ಕಾಲ ಮೈಸೂರಲ್ಲಿ ಕೆಆರ್ಎಸ್ ಇದೆ, ಬೆಂಗಳೂರಲ್ಲಿ ವಿಧಾನಸೌಧ ಇದೆ, ದಾವಣಗೆರೆಯಲ್ಲಿ ನದಿ ಇದೆ. ಈ ತರ ಹೇಳಿದ್ರೆ ಹೊರತು ಕೃಷ್ಣಗೆ ಎಷ್ಟು ಕೊಡ್ತೀನಿ, ಮಹದಾಯಿಗೆ ಎಷ್ಟು ಹಣ ಬಿಡುಗಡೆ ಮಾಡ್ತೀನಿ ಅನ್ನೋ ಮಾತನ್ನ ಅವ್ರ ಬಾಯಲ್ಲಿ ಬರಲೇ ಇಲ್ಲ. ನಾನು ಉತ್ತರ ಕರ್ನಾಟಕದ ಎಲ್ಲ ಎಂಎಲ್ಎಗಳು ಮಾತಾಡುವಾಗ ನಾನು ಬರ್ಕೊಂಡಿದ್ದೀನಿ ಎಲ್ಲ. ಅವ್ರು ಕೇಳಿದ್ದು ನೀರಾವರಿಗೆ ಅಪ್ಪರ್ ಕೃಷ್ಣ ಅದಕ್ಕೆ ಎಷ್ಟು ಹಣ ಕೊಡಬೇಕು ಅಂತ ಕೇಳಿದ್ದಾರೆ, ರಸ್ತೆಗಳಿಗೆ ಹಣ ಕೇಳಿದ್ದಾರೆ, ರೈತರು ಬೆಳೆದಂತ ಬೆಳೆಗೆ ನ್ಯಾಯಯುತ ಬೆಲೆ ಸಿಗಬೇಕು, ಕೋಲ್ಡ್ ಸ್ಟೋರೇಜ್ಗಳಾಗಬೇಕು, ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕಾಲೇಜ್ ಆಗಬೇಕು, ಮಹಿಳೆಯರ ಕಾಲೇಜ್ ಆಗಬೇಕು, ಒಂದೂ ಇಲ್ಲ ನಮ್ಮ ತಾಲೂಕುಗಳಲ್ಲಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಚಕಾರನೆ. ಎಲ್ಲೂ ಕೂಡ ಆರ್ಥಿಕ ಸ್ಥಿತಿಯನ್ನ ಇವ್ರೇನು ಇವತ್ತು ಘೋಷಣೆ ಮಾಡಿದಾರೋ ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟಿಂಗ್ ಏನೂ ಇಲ್ಲ. ಕೇಳಿದ್ರೆ ಮುಂದಿನ ಬಜೆಟ್ ಅಂತಾರೆ. ಈಗಿರೋ ಬಜೆಟ್ ಅಲ್ಲೇ ನೀರಾವರಿಗೆ ಅವ್ರು ಘೋಷಣೆ ಮಾಡಿರೋದು 16,000 ಕೋಟಿ. ಇನ್ನೇ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು 25,000, 26,000 ಕೋಟಿ ಕೊಡೋರು ನಾವು. ಈ ಸರ್ಕಾರ ಅದನ್ನು ಕಡಿಮೆ ಮಾಡಿದೆ. ಮತ್ತೆ SC ST ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಫ್ರೀಗೋಸ್ಕರ. ಈ ತರ ಎಡಬಿಡಂಗಿ ಇರುವಂತ ಸರ್ಕಾರ ಇದು. ಅವರು ಒಂದ್ ರೀತಿ ಇವತ್ತು ಸ್ಪೀಕರ್ ಅವರ ಸಹಾಯ ಪಡೆದು ಪಲಾಯನ ಮಾಡಿದ್ದಾರೆ. ಇವತ್ತು ಜಮೀರ್ ಅವರ ಕೇಸು ಬಂದಿದೆ ನಮ್ಮ ಅಜೆಂಡಾದಲ್ಲಿ. ನಾವು ಅಜೆಂಡಾದಲ್ಲಿ ಬರಲಿಲ್ಲ ಅಂದ್ರೆ ಕೇಳ್ತಾ ಇರಲಿಲ್ಲ. ಅಜೆಂಡಾದಲ್ಲಿ ಹಾಕಿದ್ದಾರೆ ಜಮೀರ್ ಕೇಸ್. ಮೊನ್ನೆ ಹೋರಾಟ ಮಾಡಿದಿರಿ, ಧರಣಿ ಮಾಡಿದಿರಿ, ಅದನ್ನ ತಾತ್ವಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅಂತೇಳಿ ಇವತ್ತು ಅಜೆಂಡಾದಲ್ಲಿ ಬಂದಿರೋ ಅಂತ ವಿಚಾರನ ಚರ್ಚೆ ಕೊಡಲಿಲ್ಲ. ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಬೆಳಗಾವಿ ಒಬ್ಬ ಹೆಣ್ಣು ಮಗಳನ್ನ ಪರಿಶಿಷ್ಟ ಮಹಿಳೆ ವಿವಸ್ತ್ರ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಸುದ್ದಿಯಾಗಿದೆ. ಇವರಿಗೆ ಜ್ಞಾನನೇ ಇಲ್ಲ. ಇವರಿಗೆ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ಸರ್ಕಾರಕ್ಕೆ. ಹೈಕೋರ್ಟ್ ಛೀಮಾರಿ ಹಾಕಿದೆ. ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಆರ್ಟಿಕಲ್ ಬಂದಿದೆ. ಹೈಕೋರ್ಟ್ ಹೇಳಿದೆ ದುರ್ಯೋಧನ ದುಶ್ಯಾಸನರು ಈ ತರ ಮಾಡಿಲ್ಲ ಅನ್ನೋ ಪದವನ್ನು ಉಪಯೋಗ ಮಾಡಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಡ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದ್ದಿದ್ರೆ ಅದ್ರ ಬಗ್ಗೆ
ಮುಖ್ಯಮಂತ್ರಿಗಳು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾಯ್ತು, ಏನು ಮಾಡಿಲ್ಲ. ಅದ್ರ ಬಗ್ಗೆ ಇದುವರೆಗೂ ಚಕಾರ ಎತ್ತಿಲ್ಲ ಮುಖ್ಯಮಂತ್ರಿಗಳು. ಸನ್ಮಾನ್ಯ ವಿಜಯೇಂದ್ರ ಅವರು ಭೇಟಿ ಮಾಡಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ನಾವು ಇದನ್ನ ಹೋರಾಟ ಮಾಡ್ತಾ ಇದ್ದೀರಿ, ಈಗ ಇದನ್ನು ಹೋರಾಟ ತೆಗೆದುಕೊಂಡಿದ್ದೀರಿ. ಏನು ಈ ST ಮಹಿಳೆ ಬಗ್ಗೆ ದೌರ್ಜನ್ಯ ಆಗಿದೆ, ವಿವಸ್ತ್ರ ಮಾಡಿದ್ದಾರೆ, ಅದನ್ನ ಇವತ್ತು ಚರ್ಚೆಗೆ ನಾವು ಕೊಟ್ಟಿದ್ರಿ. ಲಾ ಅಂಡ್ ಆರ್ಡರ್ ಬಂದಿತ್ತು, ಅದನ್ನ 69 ಅಲ್ಲಿ ಬಂದಿತ್ತು. ಇವತ್ತು ಅದನ್ನ ತಗೊಂಡಿಲ್ಲ ಅಂದ್ರೆ ಕಾಂಗ್ರೆಸ್ ಅವರು ಅಧಿವೇಶನದಿಂದ ಎದರಿ ಓಡೋಗಿದ್ದಾರೆ, ಪಲಾಯನ ಮಾಡಿದ್ದಾರೆ. ಇಂಥ ಏಡಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ಇರುವಂತಹ ಯೋಗ್ಯತೆ ಇಲ್ಲ. ಇದನ್ನ ಕಿತ್ತೊಗೆಯುವಂತ ಕೆಲಸವನ್ನ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.